ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ವಿಜಯಪುರ ನಗರದಲ್ಲಿರುವ ಆದಿಲ್ಶಾಹಿ ಕಾಲಘಟ್ಟದಲ್ಲಿ ನಿರ್ಮಾಣವಾದ ಪುರಾತನ ರಾಮಲಿಂಗ ಆಣೆಕಟ್ಟುವಿನ ಪರಿಚಯ ಮಾಡಿಕೊಳ್ಳೋಣ. ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಪುರಾಣಿಕ್ ವ್ಲಾಗ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬರಗಾಲಿಗೆ ಹೆಸರಾದ ವಿಜಯಪುರ ಜಿಲ್ಲೆಯು 15-16ನೇ ಶತಮಾನದಲ್ಲಿಯೇ ಆದಿಲ್ಶಾಹಿ ಸುಲ್ತಾನರ ರಾಜಧಾನಿಯಾಗಿತ್ತು. ಆ ಕಾಲದಲ್ಲಿ ರಾಜಧಾನಿ ಬೆಳೆಯುತ್ತಾ ಹೋದಂತೆ ನಗರದಲ್ಲಿ ನೀರಿನ ಅಗತ್ಯತೆಯೂ ಹೆಚ್ಚಾಗತೊಡಗಿತು. ಈ ಸಮಯದಲ್ಲಿ ಆದಿಲ್ಶಾಹಿ ಸುಲ್ತಾನರು ಅನೇಕ ಸುಧಾರಣಾ ಕ್ರಮಗಳನ್ನು ಕೈಗೊಂಡರು. ನಗರದ ಒಳಗಡೆ ಬೌಡಿಗಳು ಅಂದರೆ ದೊಡ್ಡ ದೊಡ್ಡ ಬಾವಿಗಳು, ಕೆರೆಗಳು ನಿರ್ಮಾಣ ಮಾಡಿದರು. ಅಷ್ಟೇ ಅಲ್ಲದೆ ಮಳೆ ನೀರನ್ನು ಸಂಗ್ರಹಿಸುವ ವ್ಯವಸ್ಥೆ ಮಾಡಿ ಅದನ್ನು ವ್ಯವಸ್ಥಿತವಾಗಿ ನಿರ್ವಹಣೆಗೂ ಕ್ರಮ ಕೈಗೊಳ್ಳಲಾಗಿತ್ತು. ವಿಜಯಪುರ ನಗರ ಯತ್ನಾಳ್ ರಸ್ತೆಯಲ್ಲಿ ಬರುವ ರಾಮಲಿಂಗ ಕೆರೆಯ ಆಣೆಕಟ್ಟು ಅದರಲ್ಲೊಂದು. ಮೂಲತಃ ಇದನ್ನು ದೇವಗಿರಿ ಯಾದವರ ರಾಜ ರಾಮದೇವನು ನಿರ್ಮಿಸಿದನೆಂದು, ಇಲ್ಲಿ ರಾಮ ಮತ್ತು ಲಿಂಗ ದೇವಸ್ಥಾನಗಳು ಇದ್ದವು ಎಂದು ಐತಿಹ್ಯವಿರುವ ಕಾರಣ ಇಲ್ಲಿನ ಕೆರೆಗೆ ಹಾಗೂ ಆಣೆಕಟ್ಟುವಿಗೆ ರಾಮಲಿಂಗ ಕೆರೆ ಎಂಬ ಹೆಸರು ಬಂದಿದೆ. ನಗರದ ಯೋಜನೆಯಲ್ಲಿ ಟ್ಯಾಂಕುಗಳು ಅಥವಾ ಜಲಾಶಯಗಳು, ಬಾವಿಗಳು ಮತ್ತು ನೀರಿನ ಗೋಪುರಗಳ ಹೇರಳವಾದ ವಿತರಣೆ. ಎಲ್ಲ ವೀಕ್ಷಕರಿಗೂ ಆತ್ಮೀಯ ಸ್ವಾಗತ. ನೋಡ್ತಾ ಇದ್ರಿ, ಇದು ರಾಮಲಿಂಗ ಅಣೆಕಟ್ಟು. ಇದು ರಾಮಲಿಂಗ ಅಣೆಕಟ್ಟು ಅಂತೇಳಿ ಕರೀತಾರೆ. ಇದು ರಾಮಲಿಂಗ ಅಂತ ಯಾಕೆ ಹೆಸರು ಬಂತಂದರೆ, ದೇವಗಿರಿ ಯಾದವರ ರಾಜ ರಾಮದೇವ ಅಂಥೇಳಿ ಹೆಸರು. ಆತನ 2ನೇ ರಾಜಧಾನಿ ವಿಜಯಪುರ ಆಗಿತ್ತಂತ ಹೇಳಿ ನಮಗೆ ಇತಿಹಾಸಕಾರ ಅಂಬೋಣ. ಹೀಗಾಗಿ ಆತ ಇಲ್ಲಿ ಬಂದಾಗ ಇರ್ತಾ ಇದ್ದ ಅಂತ ಹೇಳಿ ಇಲ್ಲೊಂದು ತನ್ನ ಅನುಕೂಲಕ್ಕೆ ಒಂದು ಅಣೆಕಟ್ಟು, ಇದರಲ್ಲಿ ಕೆರೆ ನಿರ್ಮಿಸಿದ ಅಂತ ಹೆಸರು. ಈಗ ನಮ್ಮ ಹಿಂಭಾಗದಲ್ಲಿ ಒಂದು ಕೆರೆ ಇತ್ತು, ಅದಕ್ಕೆ ರಾಮಲಿಂಗ ಕೆರೆ ಅಂತ ಹೇಳಿ. ಹೀಗಾಗಿ ಏನು ನೋಡ್ತಾ ಇದ್ರಿ, ಇದು ದೇವಸ್ಥಾನ ಇದೆಯಲ್ಲ, ಅಡವಿ ಶಂಕರಲಿಂಗರು ಕೂಡ ರಾಮದೇವನೇ ನಿರ್ಮಿಸಿದ ಅಂಥೇಳಿ ಒಂದು ಐತಿಹ್ಯ ಇದೆ. ಆದರೆ ಪರಿಪೂರ್ಣವಾಗಿ ಕಟ್ಟಡ ವಾಸ್ತುಶಿಲ್ಪ ನೋಡಿದಾಗ ಇದು ಆದಿಲ್ಶಾಹಿ ಕಾಲದ್ದು ಅಂಥೇಳಿ ನಾವು ನಿಖರವಾಗಿ ಹೇಳ್ಬೋದು. ಈ ರಾಮಲಿಂಗ ಕೆರೆಯ ಒಂದು ಅಣೆಕಟ್ಟು ಇಡೀ ವಿಜಯಪುರ ನಗರಕ್ಕೆ ನೀರಿನ ಸಪ್ಲೈ ಮಾಡ್ತಾಯಿತ್ತು. ಉದಾಹರಣೆಗೆ ಅಂದರೆ ತೊರವೆ ಭಾಗ ಸ್ವಲ್ಪ ನಮ್ಮ ವಿಜಯಪುರ ಭಾಗದಕ್ಕಿಂತ ಎತ್ತರ ಪ್ರದೇಶದಲ್ಲಿದೆ. ಹೀಗಾಗಿ ತೊರವೆ ನೀರು ಇಲ್ಲಿ ಒಂದು ಕರೇಜ್ ಮೂಲಕ ಇಲ್ಲಿ ಈ ರಾಮಲಿಂಗ ಕೆರೆಗೆ ಬರ್ತಾಯಿದ್ದು ನೀರು. ಈ ರಾಮಲಿಂಗ ಕೆರೆ ಮೂಲಕ ಈ ಕಾಲುವೆ ನೋಡ್ತಾ ಇದ್ದೀರಿ, ಈ ಕಾಲುವೆ ಮೂಲಕ ಅದು ಬಾಡಿಗಳಿಗೆ ಅಂದರೆ ತಾಜ್ ಬಾಡಿ, ಚಂದಾ ಬಾಡಿ, ಈ ಮೂಲಕ ಅವುಗಳ ಬಾಡಿಗಳಿಗೆ ಸೇರ್ತಾಯಿತ್ತು. ಈ ಮೂಲಕ ಒಂದು ಆಗಿನ ಒಂದು ಬಿಗ್ಗೆಸ್ಟ್ ಸಿಟಿ ಅಂದರೆ ಬಿಜಾಪುರ. ಹೀಗಾಗಿ ವಿಜಯಪುರ ಒಂದು ನೀರಿನ ಒಂದು ವ್ಯವಸ್ಥೆಯನ್ನು ಅಥವಾ ಈ ಮಳೆ ನೀರಿನ ಒಂದು ಸಂಗ್ರಹ ವ್ಯವಸ್ಥೆನ ಈ ರಾಮಲಿಂಗ ಕೆರೆ ಮೂಲಕ ಮಾಡಿ ಆ ಮೂಲಕ ನೀರನ್ನು ಈ ತಾಜ್ ಬಾಡಿ, ಚಂದಾ ಬಾಡಿಗೆ ಸಪ್ಲೈ ಮಾಡ್ತಾಯಿತ್ತು. ಹೇಳಿ ಕೇಳಿ ವಿಜಯಪುರ ಅಂದರೆ ಒಂದು ಬರಗಾಲ ಪ್ರದೇಶ. ಇಂಥದ್ರಲ್ಲಿ ಈ ಪ್ರದೇಶವನ್ನು ಅತ್ಯಂತ ಹಚ್ಚ ಹಸಿರಾಗಿ ಒಂದು ನೀರಿನ ಸುವ್ಯವಸ್ಥೆ ಕಾಪಾಡೋಕ್ಕೋಸ್ಕರ ಇಂಥ ಒಂದು ವ್ಯವಸ್ಥೆ ಈ ದೇವಗಿರಿ ಯಾದವರ ರಾಜ ರಾಮದೇವನ ಕಾಲದಲ್ಲೂ ಆಗಿತ್ತು. ಜೊತೆಗೆ ಆದಿಲ್ಶಾಹಿ ಕೂಡ ಈ ವ್ಯವಸ್ಥೆ ಮಾಡಿದ್ರು. ಕೆಳಗಿಳಿದು ಅದು ವ್ಯವಸ್ಥೆ ಹೇಳಿದಂತೆ ಅದಾಗಿದೆ. ಈ ಕಟ್ಟಡದಿಂದ ಕಾಲುವೆಯು ಕೋಟೆಯವರೆಗೆ 2 ಕಿಲೋಮೀಟರ್ ಚಲಿಸುತ್ತದೆ. ಮೇಲಿನ ತೂಬುಗಳನ್ನು ಹೊಂದಿರುವ ಆಣೆಕಟ್ಟು ಆಯತಾಕಾರದ ಆಕಾರವನ್ನು ಹೊಂದಿದೆ. ಉದ್ದ 45-10 ಇಂಚ್ ಮತ್ತು ಅಗಲ 21-4 ಇಂಚ್ ಮತ್ತು ಸುಣ್ಣದ ಗಾರೆಯನ್ನು ಬಳಸಿ ಉತ್ತಮವಾದ ಕಲ್ಲುಗಳಿಂದ ನಿರ್ಮಿಸಲಾಗಿದೆ. 39 ಚದರ ಕಿಲೋಮೀಟರ್ ಹೊಂದಿರುವ ರಾಮಲಿಂಗ ಕೆರೆ ಹಿಂದೆ ಆಣೆಕಟ್ಟಾಗಿತ್ತು. ತೊರವೆ ಹಳ್ಳ, ದರ್ಗಾ ಹಳ್ಳ ಹಾಗೂ ಅಫ್ಜಲಪುರ ಟೆಕ್ಕೆಯ ಹಳ್ಳಗಳು ಸೇರುವ ತ್ರಿವೇಣಿ ಸಂಗಮ ಸ್ಥಳ ಇದಾಗಿತ್ತು. ತೊರವೆ ಸೇರಿದಂತೆ ಮುಂತಾದ ಕಡೆಗಳಲ್ಲಿ ಮಳೆ ನೀರುವ ಸಂಗ್ರಹಿಸುವ ವ್ಯವಸ್ಥೆಯಿದ್ದು, ಅದನ್ನು ಕರೇಜ್ ಅಂದರೆ ದೊಡ್ಡದಾದ ಕೊಳವೆಗಳು ಮೂಲಕ ಈ ರಾಮಲಿಂಗ ಆಣೆಕಟ್ಟುವಿನಲ್ಲಿ ಸಂಗ್ರಹ ಮಾಡಿ ತದನಂತರ ಇದರಿಂದ ಬೌಡಿಗಳು ಅಂದರೆ ಬಾವಿಗಳಿಗೆ ಸರಬರಾಜು ಮಾಡುವ ವ್ಯವಸ್ಥೆ ಅಂದಿನ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಅದು ರಾಮಲಿಂಗ ಕೆರೆಯ ಒಂದು ಡ್ಯಾಮು. ಈ ಡ್ಯಾಮ್ನಲ್ಲಿ ಈ ಮೂಲಕ ಇಲ್ಲಿ ನೀರು ಸಂಗ್ರಹಿಸ್ತಾ ಇದ್ದರು. ಇದು ಹಿಂದಿನ ಭಾಗ ಕೆರೆ. ಈ ನೀರು ಹೀಗೆ ಬರ್ತಾಯಿತ್ತು. ಆಗ ತೋರಿಸಿದ ಪೈಪ್ಲೈನ್ ಆ ಮೂಲಕ ಬಾಡಿಗಳು ಅಂದರೆ ಈ ಬಾಡಿ ಅಂದರೆ ಬಾವಿ ಒಳಗೆ ಹೋಗಿ
ಒಂದು ಎಲ್ಲ ಕಡೆ ನೀರು ಸಪ್ಲೈ ಆಗ್ತಾಯಿತ್ತು. ಇದು ಒಂದು ಡ್ಯಾಮ್ ಅಂತ ಹೇಳ್ಬೋದು, ರಾಮಲಿಂಗ ಡ್ಯಾಮ್. ಇದು ನಾವು ಇತಿಹಾಸ ಗಮನಿಸೋದಾದರೆ ಇದು ಒಂದು ಐತಿಹ್ಯ ಪ್ರಕಾರ ಆದಿಲ್ಶಾಹಿ ಪೂರ್ವದಲ್ಲಿ ಅಂದರೆ ದೇವಗಿರಿ ಯಾದವ ರಾಜ ರಾಮದೇವ ಅಂತ ಬರೆದರು. ಅವ್ರು ಕಟ್ಟಿಸಿದ್ದಂತೆ ಒಂದು ಐತಿಹ್ಯ ಇದೆ. ಈಗೇನು ನಾವು ಶಂಕರಲಿಂಗ ಗುಡಿ ನೋಡ್ತಾ ಇದ್ದೀರಾ, ಅವರು ನಿರ್ಮಿಸಿದ್ದಂಥ ಒಂದು ಐತಿಹ್ಯ ಇದೆ. ಹಾಗಾಗಿ ಇದು ಆದಿಲ್ಶಾಹಿ ಪೂರ್ವದ್ದು ಈ ಡ್ಯಾಮ್ ಇತ್ತು ಅಂತ ಹೇಳ್ತಾರೆ. ಬಟ್ ಕಟ್ಟಡ ಶೈಲಿಯಲ್ಲಿ ನೋಡಿದ್ರೆ ನಾವು ಆದಿಲ್ಶಾಹಿ ಕಾಲದೇ ಇದೆ. ಬಹುಶಃ ಆದಿಲ್ಶಾಹಿ ಕಾಲದ ಈ ತುರುವೆಯಿಂದ ನೀರು ಬಂದು ಈ ತುರುವೆಯಿಂದ ಬರಬೇಕಾದ್ರೆ ನೋಡೋಕ್ಕೊಂದು ಅಬ್ಸಲ್ಪು ಟಕ್ಕೆ ಅಂತ ಬರ್ತದೆ. ಅಬ್ಸಲ್ಪು ಟಕ್ಕೆ ಅಂದರೆ ನೀರಿನ ಕರೇಜ್ ನಾವು ನೋಡ್ತೀವಿ. ಆ ಮೂಲಕ ದೊಡ್ಡ ದೊಡ್ಡ ಪೈಪ್ ಆಗಿನ ಕಾಲದಲ್ಲಿ ಒಂದು ವ್ಯವಸ್ಥೆದ ನೀರಿನ ಹರಿದು ಬರಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ರು. ಆ ಮೂಲಕ ಈ ನೀರು ಬಂದು ಈ ಸೇರ್ತಾ ಇತ್ತು. ಹೆಚ್ಚಿನ ನೀರನ್ನು ಈ ಪೈಪ್ ಮೂಲಕ ಬಾಡಿಗಳಿಗೆ ಸಪ್ಲೈ ಮಾಡ್ತಾಯಿದ್ರು. ಕೆರೆಯ ಒಂದು ಅತ್ಯಂತ ಕೆಳಭಾಗ ಇದು ನೋಡ್ತಾ ಇದ್ರಿ. ಇದು ನೀರು ಶೇಖರಣೆ ಆಗ್ತಾ ಇತ್ತು. ಇದೆಲ್ಲ ಬಂದು ಇದು ರಾಡ್ ಹಾಕ್ತಿದ್ರು. ಈ ಒಂದು ಕಟ್ಟಿಗೆ ಒಂದು ಕಬ್ಬಿಣದ ಒಂದು ರಾಡ್ ಇರ್ತಾ ಇತ್ತು. ಈ ನೀರು ತೆಗೆದ್ರೆ ಈ ಕಾಲುವೆ ಮುಖಾಂತರ ಹೊರಗಿನ ಭಾಗಕ್ಕೆ ಹೋಗಿ ಅಲ್ಲಿದ ಬಾಡಿಗೆ ಸಪ್ಲೈ ಆಗ್ತಾ ಇತ್ತು. ಈಗ ಒಂದು ವ್ಯವಸ್ಥೆ ಇತ್ತು. ಇದು ರಾಮಲಿಂಗ ಡ್ಯಾಮಿನ ಒಂದು ಅತ್ಯಂತ ಕೆಳಗಿನ ಭಾಗ. ಇದು ರಾಮಲಿಂಗ ಕೆರೆ ಇತ್ತು. ಇದು ಈಗೆಲ್ಲ ರಾಮಲಿಂಗ ಕೆರೆ 16-17 ಶತಮಾನದಲ್ಲಿ ಇತ್ತು. ಈಗ ಆಗಿನ ಕಾಲದಲ್ಲಿ ಒಂದು ನಮ್ಮ ಈಗಿನ ಟೆಕ್ನಾಲಜಿ ಅಂತ ಕರಿತೀವಲ್ಲ, ಅಣೆಕಟ್ಟು, ಆಗಿನ ಅಣೆಕಟ್ಟು ಈ ರೀತಿ ವ್ಯವಸ್ಥೆಯನ್ನು ಮಾಡ್ತಾಯಿದ್ವಿ. ಈ ಮೂಲಕ ನಾವು ಕಾಲುವೆ ಮೂಲಕ ನೀರು ಹೊರಗೆ ಹೋಗ್ತಾ ಇತ್ತು. ಇದು ಪೂರ್ಣ ರಾಮಲಿಂಗ ಕೆರೆ ಬತ್ತಿ ಹೋಗಿ ಹೋಗಿದೆ. ರಾಮಲಿಂಗ ಕೆರೆ ಬತ್ತಿ ಹೋಗಿದೆ. ಆದರೆ ಈಗ ಅದರ ಕುರುವಾಗಿ ಈ ಒಂದು ಡ್ಯಾಮ್ ನಾವು ನೋಡಿ ಸಿಗ್ತದೆ. ಕಾಲುವೆ ನೋಡ್ಬೋದು. ಅದು ಹರಿದು ಹೋದಂಥ ಒಂದು ಪೈಪ್ಲೈನ್ ಮಾಡಿದಾರಲ್ಲ, ಆ ಪೈಪ್ಲೈನ್ ಕೂಡ ನಾವು ನೋಡ್ಬೋದು. ಇದು ಅತ್ಯಂತ ಇರುವಂಥದ್ದು ರಾಮಲಿಂಗ ಡ್ಯಾಮಿನ ಒಂದು ಅಣೆಕಟ್ಟಿನ ಅತ್ಯಂತ ಕೆಳಭಾಗ. ಮೇಲ್ಭಾಗದೆಲ್ಲ ನೋಡ್ಕೊಂಬಂದಿವಲ್ಲ, ಅದು ರಾಮಲಿಂಗ ಅಣೆಕಟ್ಟು. ಇದು ಕೆಳಭಾಗದ್ದು. ಇದು ನೀರು ಹರಿದು ಈ ಕಾಲುವೆ ಮುಖಾಂತರ ತಾಜ್ಬೋಡಿ, ಚಂದಾಬೋಡಿ ಹಾಗೂ ಇತರ ಬಾವಿಗಳಿಗೆ ಸಪ್ಲೈ ಆಗ್ತಾಯಿತ್ತು ನೀರು. ಈ ಒಂದು ಅದ್ಭುತವಾದಂಥ ಒಂದು ವ್ಯವಸ್ಥೆ ಆದಿಲ್ಶಾಹಿ ಕಾಲದಲ್ಲಿ ನಿರ್ಮಾಣವಾಗಿತ್ತು ಅಂತ ನಾವು ಕಾಣಬಹುದು. ಒಂದು ಆಗಿನ ಕಾಲದಲ್ಲಿ ಅಂದರೆ 17-16ನೇ ಶತಮಾನದಲ್ಲೇ ಈ ಒಂದು ಅಣೆಕಟ್ಟು ನಿರ್ಮಾಣ ಆಗಿತ್ತು ಅಂಥೇಳಿ ನಮ್ಮ ಕುರು ಈ ಒಂದು ರಾಮಲಿಂಗ ಅಣೆಕಟ್ಟು ಇದು ಕಾಲುವೆ ಕಾಣ್ತಾ ಇದ್ರಿ. ಈ ಮೂಲಕ ನೀರು ಹರಿದು ಒಂದು ಕನೆಕ್ಟಿವಿಟಿ ಮಾಡಿದ್ರು. ಆ ಮೂಲಕ ಬಾಡಿಗಳಿಗೆ ಹೋಗ್ತಾ ಇತ್ತು.